ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ. ಆದ್ದರಿಂದ ಅಂಥ ಪಕ್ಷವನ್ನು ನಾವು ಇವತ್ತು ತಿರಸ್ಕಾರ ಮಾಡಬೇಕಾಗಿ ನಾನು ಎಲ್ಲ ಸಂಘಟನೆಗಳಿಗೆ ನಾನು ಒಂದು ಕರೆ ಕೊಡ್ತೇನೆ. ಗ್ಯಾರಂಟಿಗಳ ಹೆಸರಿನಲ್ಲಿ ನನಗೂ ಫ್ರೀ, ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರಲ್ಲ, ಇವತ್ತೇನಾಯ್ತು ಅದ್ರ ಸಮಸ್ಯೆ? ಫ್ರೀ ಇದೆಯಾ? ಜಾತಿ ಹುಡುಕಿ ಗ್ಯಾರಂಟಿ ಕೊಡಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀರಲ್ಲ ನೀವು. ಗ್ಯಾರಂಟಿಗೆ ಜಾತಿ ಇದೆಯಾ? ಜಾತಿ ಇರಲಿಲ್ಲ, ಈಗ ಯಾಕೆ ಜಾತಿ ಬಂತು? ಅಂದರೆ ಮೋಸ ವಂಚನೆಗೆ ಹೆಸರಾದ ಕಾಂಗ್ರೆಸ್ ಪಕ್ಷ. ನಾನಿವತ್ತು ಹೇಳ್ತೇನೆ, 42,000 ಕೋಟಿ ಒಂದು ವರ್ಷಕ್ಕೆ SCP THP ಹಣ ಕೊಡ್ತಿದ್ದೀವಿ ದಲಿತರಿಗೆ ಅಂತ ಘೋಷಣೆ ಮಾಡ್ತದೆ. ಮಾಡಿ ಘೋಷಣೆ, ನಾವೇನು ಅದಕ್ಕೆ ವಿರೋಧ ಇಲ್ಲ. ಆದರೆ ಘೋಷಣೆ ಮಾಡಿದ ಮೇಲೆ ಅದನ್ನು ಕೊಡಬೇಕು. ಬರೀ ಘೋಷಣೆ ಮಾಡಿ ಜೊತೆಯಲ್ಲಿ ಶೋಷಣೆ ಮಾಡೋದು ಇದು ಸರಿಯಾದ ಕ್ರಮ ಅಲ್ಲ. ಯಾವಾಗಲೂ ಕೂಡ ಶೋಷಣೆ ಘೋಷಣೆಗಳು ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ದಲಿತ ಅಣ್ಣ ತಮ್ಮಂದರು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ? ಅರ್ಥ ಮಾಡ್ಕೊಳ್ಬೇಕಲ್ಲ. BJP ಅಧಿಕಾರಕ್ಕೆ ಬಂದಿದೆ ಅಂದರೆ ಕೆಲವು ದಲಿತ ನಾಯಕರು ರಸ್ತೆಯಿಂದ ಮನೆಗೆ ಹೋಗೋದೇ ಇಲ್ಲ. ಹೋರಾಟ ಹೋರಾಟ ಹೋರಾಟ, ಸಾಯಂಕಾಲ ಆದಮೇಲೆ ತೂರಾಟ, ಬೆಳಗ್ಗೆಯಿಂದ ಹೋರಾಟ 5-6 ಗಂಟೆವರೆಗೆ, ಆಮೇಲೆ ತೂರಾಟ. ಯಾಕಂದರೆ ಅವ್ರಿಗೆ ಯಾರು ಹೇಳ್ಕೊಟ್ಟಿರ್ತಾರೋ ಅವರು ತೂರಾಟ ಮಾಡಿಸ್ತಾರೆ ಅವ್ರ ಕೈಲಿ. ಈಗ ದಲಿತ ಸಮುದಾಯಗಳಿಗೆ ಇಟ್ಟ ಹಣ ಸಂಪೂರ್ಣ ನುಂಗಿದ್ದೀರಲ್ಲ, ಯಾಕೆ ನಿಮ್ಮ ಹೋರಾಟ ಬರ್ತಾ ಇಲ್ಲ? ಈಚೆಗೆ ಬರ್ತಾ ಇಲ್ಲ ನೀವು? ಎಲ್ಲ ಸಮಸ್ಯೆಗಳಿಗೂ ಹೋರಾಟವೇ ಔಷಧಿ ಅಲ್ಲ. ಆದರೆ ಯಾರು ನಮ್ಮ ಸಮುದಾಯಗಳಿಗೆ ಸಹಕಾರಿಯಾಗಿ ನಿಲ್ತಾರೆ, ನಮಗೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ, ಅನುಕೂಲಗಳನ್ನು ಕಲ್ಪಿಸಿಕೊಡ್ತಾರೆ, ಅವರ ಪರವಾಗಿ ನಾವು ನಿಲ್ಲಬೇಕು. ಯಾರೇ ಅನ್ಯಾಯ ಮಾಡ್ತಾರೆ ಅವರ ವಿರುದ್ಧ ಹೋರಾಟ ಮಾಡಬೇಕು, ಸರಿ. ಆದರೆ ಈ ನಡುವೆ ಅಂತಹ ರೀತಿಯ ಚಟುವಟಿಕೆಗಳು ನಡೀತಾ ಇಲ್ಲ. ಯಾವುದೋ ಪ್ಯಾಕೇಜ್ಗೆ ಗಂಟು ಬಿದ್ದು ನಾವು ಚಳುವಳಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ಈಗ ತಾನೇ ಶುರುವಾಗ್ತಾ ಇದೆ. ಜನಜಾಗೃತಿ ಸಮಾವೇಶಗಳು ಈಗ ಶುರುವಾಗ್ತಾ ಇವೆ. 3 ವರ್ಷ ಎಲ್ಲೋಗಿತ್ತು ಈ ಸಮಾವೇಶಗಳು? ಈಗ ಶುರುವಾಗ್ತಾ ಇವೆಲ್ಲ. ಯಾಕೆ BJP ಹತ್ರಕ್ಕೆ ಬಂದಿದೆಯಂತಲ್ಲ? ಯಾರು ಏನೇ ಹೇಳಿ ಈ ವೇದಿಕೆಯಿಂದ ನಾನು ಇವತ್ತು ಹೇಳಿ ಹೋಗ್ತಾರೆ, ಇನ್ನ ಕೇವಲ 23, 21, 22 ತಿಂಗಳು ಮಾತ್ರ ಉಳಿದಿದೆ ಚುನಾವಣೆಗೆ. ಚುನಾವಣೆ ಬರಲಿ, ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬರೋದನ್ನ ಯಾರೂ ಕೂಡ ತಡೆಯಲಿಕ್ಕಾಗಲ್ಲ. ಸರ್ಕಾರ ಬಂದೇ ಬರ್ತದೆ. ತಳ ಸಮುದಾಯಗಳು, ಪರಿಶಿಷ್ಟ ಜಾತಿ ವರ್ಗಗಳು ಏನು ಅಹಿಂದ ಅಂತೇಳಿ ನೀವು ವಂಚನೆ ಮಾಡಿ ಇವರೆಲ್ಲರನ್ನೂ ಬದಿಗಿಟ್ಟಿದ್ದೀರಿ. ಇವರನ್ನೆಲ್ಲರನ್ನೂ ತೆಗೆದುಕೊಂಡು ಅವರ ಜೊತೆಯಲ್ಲಿ ಸರ್ಕಾರ ಮಾಡಿ ಈ ಬಡ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಪಕ್ಷ ಮತ್ತು ನಾಯಕತ್ವ ಯಾವಾಗಲೂ ಕೂಡ ಬದ್ಧವಾಗಿದೆ ಮತ್ತು ಸಿದ್ಧವಾಗಿದೆ. ಆ ಕಾರಣದಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾರದೆ ಇವತ್ತು ಅನೇಕರು ಮಾತಾಡಲಿಕ್ಕಿದೆ. ಆ ಕಾರಣದಿಂದ ಏನು ರಘು ಕೌಟಿಲ್ಯ ಅವರು ಇವತ್ತು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹಂಗಂದ್ರೆ ಅರ್ಥ ನನ್ನ ಮನೆಗಲ್ಲ. ಹಾಗಂದ್ರೆ ಮೇಲ್ಮನೆಯ ವಿಪಕ್ಷ ನಾಯಕನಾಗಿ ಇವತ್ತು ಒಬ್ಬ ಉತ್ತಮ ವಾಗ್ಮಿ, ಕಮಿಟ್ಮೆಂಟ್ ಇರ್ತಕ್ಕಂಥವ್ರು, ಈ ಸಣ್ಣ ಸಣ್ಣ ಸಮುದಾಯಗಳನ್ನು ನಾನು ಜೋಡಿಸಬೇಕು. ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳಿವೆ, ನಾವು ಅವರ ಜೊತೆಯಲ್ಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಸಮಸ್ಯೆಗಳು ಹಲವಾರು. ಈ ಜನರನ್ನು ಒಟ್ಟುಗೂಡಿಸಿ ಅವರಿಗೆ ನೆಲೆಯಾಗುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಏನು ರಘು ಕೌಟಿಲ್ಯ ಅವರು ಹೊರಟಿದ್ದಾರೋ ಅವರ ಜೊತೆಯಲ್ಲಿ ನಾವಿದ್ದೇವೆ. ಇವತ್ತಿನ ದಿವಸ ನನ್ನ ಪಕ್ಷ ಅವರ ಸೇವೆಯನ್ನು ಮತ್ತು ಅವರ ವ್ಯಕ್ತಿತ್ವವನ್ನು ಗುರಿಸಿ ಏನು ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡಿ ಅವರನ್ನು ಒಬ್ಬ ಶಾಸಕನನ್ನಾಗಿ ಮಾಡಿದ್ದಾರೋ, ಅವರು ಇನ್ನು ಮುಂದೆ ನಾನು ಮತ್ತು ಅವರು ಇನ್ನು ಉಳಿದವರು ಎಲ್ಲರೂ ಸೇರಿ ಈ ಜನ ಸಮುದಾಯಗಳ ಪರವಾಗಿ ನಾವು
ಸದನದಲ್ಲಿ ಸದ್ದು ಮಾಡುವವರಿದ್ದೇವೆ. ಆ ಕಾರಣಕ್ಕೆ ನಾನು ಹೇಳಿದ್ದು ಅವರನ್ನು ನನ್ನೊಟ್ಟಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತೇಳಿ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಹೀಗೆ ಅವರು ಮತ್ತು ನಮ್ಮ ಪಕ್ಷದ ಮೇಲೆ ಇರಲಿ. ಮುಂದಿನ ದಿನಗಳು ಇನ್ನು ಸುಗಮವಾಗಿ ಈ ಒಂದು ಆಡಳಿತವನ್ನು ಮಾಡ್ತಕ್ಕಂಥದ್ದು ಮತ್ತು ನಿಮ್ಮನ್ನು ಮತ್ತಷ್ಟು ಉತ್ತೇಜಿಸಿ ನಮ್ಮ ಜೊತೆಯಲ್ಲಿ ಗೌರವದಿಂದ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಭೀಮ್.